ನಮಸ್ಕಾರ ರೀ. ನಮ್ಮ ಎಲ್ಲ ಕರ್ನಾಟಕ ಮಂದಿಗೆ ಭಾಳ ದಿವಸದ ಫ್ಯಾಮಿಲಿ ಯಾಕಪ್ಪ ಅಂದ್ರೆ ನಾವು ಬ್ಲಾಗ್ ಮಾಡಿದ್ದಿಲ್ಲ. ಸೊ ಯಾಕಂದ್ರೆ ನನ್ನ ಬಳಿ ಯಾವುದೂ ಒಂದು ಪ್ರಾಡಕ್ಟ್ಗಳು ಇದ್ದಿದ್ದಿಲ್ಲ ನನ್ನ ಬಳಿ. ಸೊ ಒಂದೊಂದು ಆರ್ಡ್ರ್ ಮಾಡ್ತಾ ಇದ್ದೀನಿ ಹಾಗೆ. ಸೊ ಇವತ್ತೇನಪ್ಪ ಅಂದರೆ ನಾನು ಟ್ರೈಪಾಡ್ ಬಂದೈತಿ ಫ್ಲಿಪ್ಕಾರ್ಟ್ದಿಂದ. ಸೊ ಅದರ ಅನ್ಬಾಕ್ಸಿಂಗ್ ಮಾಡಿ ಇವತ್ತು ನಿಮ್ಮ ಮುಂದೆ ತೋರಿಸ್ತೀನಿ. ನಡ್ರಿ ಫ್ಯಾಮಿಲಿ ಇದ್ರ ನೋಡೋಣ. ಇಲ್ಲೇ ಐತಿ ನೋಡ್ರಿ ಫ್ಯಾಮಿಲಿ. ಸೊ ಇದೀಗ ಅನ್ಬಾಕ್ಸಿಂಗ್ ಮಾಡು ನಿಮ್ಮ ಮುಂದೆ. ಫ್ಯಾಮಿಲಿ ನಮ್ಮ ಶ್ರೀಕಾಂತ್ ಅಣ್ಣ ಅನ್ಬಾಕ್ಸಿಂಗ್ ಮಾಡಾಕತ್ತಾನ. ಸೊ ನಾವಂತೂ ಇದಕ್ಕೆ ನೋಡಿಲ್ಲ ತೆಗೆದಿಗೆ ಏನಾದರೂ. ಸೊ ನಾವು ಈಗ ಅನ್ಬಾಕ್ಸಿಂಗ್ ಮಾಡಾಕತ್ತೀವಿ, ನೀವು ನೋಡ್ಬೋದು ಈಗ. ಸೊ ಇದರ ಒಳಗೆ ಪ್ರಾಡಕ್ಟ್ ಏನೈತಿ ನನಗೆ ಅಷ್ಟೇ ಗೊತ್ತೈತಿ, ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಏನಪ್ಪ ಅಂದರೆ ನಾನು ತಂದೀನಿ ನನ್ನ ಉಪಯೋಗಕ್ಕೋಸ್ಕರ, ಅದು ಆಗ್ತೈತೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಸೊ ಅಣ್ಣ ತೆಗ್ದಾನೀಗ. ಜಬರ್ದಸ್ತ್ ದೊಡ್ಡದೈತಿ ಇದ್ರಾಗ, ಹೆವಿ, ಫುಲ್ ಹೆವಿ ನೋಡ್ರಿ ಫ್ಯಾಮಿಲಿ. ಇದು ಎಷ್ಟು ಸೆಂಟಿಮೀಟರ್ ಐತಿ ನನಗಂತೂ ಗೊತ್ತಿಲ್ಲ, ಭಾಳ ಹೆವಿ ಐತಿ ಇದು. ನೋಡು ಮಂತಲ್ಲ ಹೊರಗೆ ತೆಗದ. ಸೊ ನನಗಂತೂ ಭಾಳ ಉಪಯೋಗ ಆಕೈತಿ ನಾ ತಿಳ್ಕೊಂಡೀನಿ. ನೋಡ್ರಿ ಫ್ಯಾಮಿಲಿ, ನೋಡ್ರಿ ಫ್ಯಾಮಿಲಿ ಏನಣ್ಣ ಚಲೋ ಐತಿಲ್ಲ ಇದು ಕ್ವಾಲಿಟಿ ಏಕ ನಂಬರ್ ಫಾಡು. ನೋಡ್ರಿ ಫ್ಯಾಮಿಲಿ ನೀವು ನೋಡ್ಬೋದು. ಇದಕ್ಕೆ ಏನಂತಾರಪ್ಪ ಅಂದ್ರೆ ಟ್ರೈಪಾಡ್ ಅಂತಾರೋ ಏನಂತಾರೋ ಗೊತ್ತಿಲ್ಲ. ಸೊ ಇದಕ್ಕೆ ಇದ್ರ ಹೆಸರೇ ಬೇರೆ ಐತಿ. ಸೊ ಇದ್ರ ನೋಡ್ಬೋದು. ಇದ್ರ ಲೆಂತ್ ತೆಗಿ ನೋಡೋಣ. ಹಾಂ ಮೊನೋಪೋಡ, ಇಟಾಲಿಯನ್ ಡಿಸೈನ್ ಮೊನೋಪೋಡ. ನೋಡ್ರಿ ಫ್ಯಾಮಿಲಿ, ಬೇಕಾದ್ರೆ ನೀವು ಹೋಗಿ ಫ್ಲಿಪ್ಕಾರ್ಟ್ದಾಗ ಚೆಕ್ ಮಾಡಿ. ಮೊನೋಪೋಡ ಹಾಂ ಅನ್ಲಾಕ್. ಹಾಂ ಹಾಂ ಇಷ್ಟೇ ಲಾಸ್ಟ್ ಅನ್ಲಾಕ್ ಮಾಡಿ. ಲಾಕ್ ಲಾಕ್. ಏ ಅಣ್ಣ ಏನೋ ದೊಡ್ಡದಾಕಿತ್ತೆ ನೋಡಪ್ಪ. ಇಷ್ಟ ಇಲ್ಲ, ಏನೋ ದೊಡ್ಡದಾಕಿತ್ತದು. ಲಾಕ್. ಹಾಂ 6 ಫೀಟಾ? ಹೆಂಗೈತಣ್ಣ? ಚಲೋ ಐತಿಲ್ಲ ಬ್ಲಾಗ್ ಮಾಡಕ್ಕೆ? ಜಬರ್ದಸ್ತ್. ಎಲ್ಲಿ ಟ್ರೈನ್ದಾಗ ಹೊರಗೆ ಕ್ಯಾಮ್ರಾ ತೆಗೆದು ಮಾಡಿದ್ರು ನೋಡಿ, ಕ್ಯಾಮ್ರಾ ಏನು ಜಪ್ಪನಂಗಿಲ್ಲ. ಜಬರ್ದಸ್ತ್. ಸೊ ಫ್ಯಾಮಿಲಿ ನೀವಂತೂ ನೋಡಿದಿರಾಗ ನಾ ತಂದಿದ್ದು ಪ್ರಾಡಕ್ಟ್ ಏನಪ್ಪ ಅಂದರೆ ಇದ್ರ ಹೆಸರೇ ಬೇರೆ ಐತಿ. ಸೊ ಇದಕ್ಕೆ ನೀವು ಏನಂತೀರೋ, ಸೆಲ್ಫಿ ಸ್ಟಿಕ್ ಅಂತೀರೋ ಏನಂತೀರೋ ನನಗಂತೂ ಗೊತ್ತಿಲ್ಲ. ಸೊ ನನಗೆ ಪರ್ಸ್ನಲ್ ಬ್ಲಾಗ್ಗೋಸ್ಕರ ನಾ ಇದು ಆರ್ಡ್ರ್ ಮಾಡಿದ್ದೆ. ನಿಮಗೇನಾದರೂ ಇಷ್ಟವಾಗಿದ್ದರೆ ನೀವು ಆರ್ಡ್ರ್ ಮಾಡ್ಬೋದು. ಸೊ ನಾನಾದರೂ ತಂದೀನಿ. ಇನ್ಮೇಲಿನ ಇದ್ರ ಪ್ರಯೋಗ ಮಾಡ್ಬೇಕಂತ ನಂದು ಆಸೆ ಐತಿ. ಸೊ ಇನ್ಮೇಲಿಂದ ಮಾಡೋಣ ಫ್ಯಾಮಿಲಿ. ಯಾಕಪ್ಪ ಅಂದ್ರೆ ನಾವಂತೂ ಇದ್ರ ಮೇಲೆ ವ್ಲಾಗ್ ಮಾಡಿಲ್ಲ. ಸೊ ನೋಡೋಣ ಇದನ್ನು ನೆಕ್ಸ್ಟ್ ಫುಟೇಜ್ ಇದ್ರಾಗ ಈಗ ನೋಡ್ತೀನಿ, ಮಾಡಿ ನೋಡ್ತೀನಿ. ಸೊ ಇದಕ್ಕೆ ಕ್ಲಿಪ್ ಏನೇನು ಹಾಕಬೇಕು, ಏನು ಕೊಟ್ಟಾರೋ ಇಲ್ಲೋ ಈಗ ನೋಡಿದಾಗ ಗೊತ್ತಾಗ್ತೈತಿ. ಸೊ ನೀವು ನೋಡ್ಬೋದು ಇರಲಿ ಅಂತ ಎಷ್ಟು ದೊಡ್ಡದೈತಿ, ಅಲ್ಲಿ ಹೋಗಿ ಮುಟ್ಟಾಕೈತಿದ್ದಿ. ಫ್ಯಾಮಿಲಿ ಏನೋ ಮಾಡಿ ನಾನು ಅಡ್ಜಸ್ಟ್ ಮಾಡಿ ಸೊ ಈ ಗಿಂಬಲ್ ಹಾಕಿದ್ದೀನಿ. ಸೊ ನನ್ನ ಫೋನ್ ಏನು ಸೆಲ್ ಫೋನ್ ಐತಿ, ಅಲ್ಲಿ ಹಾಕಿನಿ ಐಫೋನ್. ಸೊ ನಿಮ್ಗೆ ಯಾವ ಥರ ಕಾಣ್ತಿದ್ದು ನನಗಂತೂ ಗೊತ್ತಿಲ್ಲ. ಸೊ ನನಗಂತೂ ಸ್ಯಾಟಿಸ್ಫೈಡ್ ಆಗೈತಿ. ಸೊ ಅಷ್ಟೇನು ಜರ ಭಾಳ ವಜನ್ ಐತಿ, ಒಂದು 2-3 kg ಇರ್ಬೋದು. ಸೊ ನನಗಂತೂ ಇದು ಬ್ಲಾಗರ್ಗಳಿಗೆ ಚಲೋ ಇಲ್ಲ, ಯಾಕಂದ್ರೆ ಭಾಳ ಹೆವಿ ಐತಿ. 2-3 kg ಅಂದ್ರೂ ಭಾಳ ಹೆವಿನೇ ಆಯಿತು. ಜಸ್ಟ್ ಒಂದು ಅರ್ಧ kg ಇತ್ತಪ್ಪ ಅಂದ್ರೂ ನಾ ಓಕೆ ಅಂತಿದೆ. ಟ್ರಾವೆಲಿಂಗ್ ಮಾಡೋರು, ಡೈಲಿ ಬ್ಲಾಗ್ ಮಾಡೋರಿಗೆ ಇದು 0 ಅದ್ರ ಉಪಯೋಗನೇ ಆಗೋದಿಲ್ಲ. ಸೊ ಫ್ಯಾಮಿಲಿ ಯಾರು ತೊಗೊಳಕ್ಕೆ ಹೋಗಬೇಡಿ, ನಾ ಆದರೂ ತೊಗೊಂಡೀನಿ. ಸೊ ತೊಗೊಂಡಿನಪ್ಪ ಅಂದರೆ ಅದು ಹಿಡ್ಕೋತೀನಿ. ಸೊ ನನಗೆ ಎಲ್ಲಿ ಉಪಯೋಗ ಆಗುತ್ತೆ ನಾ ಅಲ್ಲಿ ಉಪಯೋಗ ಮಾಡೇ ಮಾಡ್ತೀನಿ. ಸೊ ಫ್ಯಾಮಿಲಿ ನಿಮಗೆ ಏನಾದರೂ ಈ ಬ್ಲಾಗ್ ಚಲೋ ಅನ್ಸಿದ್ದಪ್ಪ ಅಂದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲಕ್ಕೇನು ಒತ್ತುದು ಮರ್ಯಾಕೆ ಹೋಗ್ಬೇಡ್ರಿ ಫ್ಯಾಮಿಲಿ. ಹಾಗೆ ನಿಮ್ಮ ಹುಡುಗ ಡಾಲರ್ ಬ್ಲಾಗ್ ಸಪೋರ್ಟ್ ಮಾಡ್ತಾಯಿರಿ ಫ್ಯಾಮಿಲಿ. ನೆಕ್ಸ್ಟ್ ಬ್ಲಾಗ್ದಾಗ ಸಿಗೋಣ ಫ್ಯಾಮಿಲಿ. ಬಾಯ್ ಬಾಯ್, ಟೇಕ್ ಕೇರ್.